ನಮಸ್ತೆ. ಅವ್ರ ಮನೆ ಬಹಳ ದೊಡ್ಡದಿದೆ. ಆದರೆ ಅಚ್ಚುಕಟ್ಟಾಗಿ ಇಟ್ಕೊಳ್ಳೋ ರೀತಿನೇ ಗೊತ್ತಿಲ್ಲ. ಅವಳ ತಲೆಯಲ್ಲಿ ತುಂಬ ಕೂದಲ ಇದೆ ಅಂತ ಕರೆ, ತುಂಬ ಕೂದಲ ಇದೆ ಅವಳಿಗೆ. ಬಟ್ ಚೆನ್ನಾಗಿ ಬಾಚ್ಕೊಳ್ಳೋ ರೀತಿನೇ ಗೊತ್ತಿಲ್ಲ ಅವಳಿಗೆ. ಲಕ್ಷಾಂತರ ರೂಪಾಯಿ ಬೆಲೆ ಬಾಳೋ ಸೀರೆ ಇದೆ ಅವಳ ಮೈ ಮೇಲೆ. ಬಟ್ ಯಾಕೆ ಉಟ್ಟಿರೋ ರೀತಿ ಚೆನ್ನಾಗಿಲ್ಲ. ತುಂಬ ಬೆಲೆ ಬಾಳೋ ಕಾರ್ ತೊಗೊಂಡು ಬಂದಿದ್ದಾನ ಆತ. ಆ ಕಾರನ್ನು ಹೇಗೆ ನಡೆಸ್ಬೇಕನ್ನೋ ರೀತಿನೇ ಗೊತ್ತಿಲ್ಲ ಅವನಿಗೆ. ಆತ ಬಹಳ ನಿಯತ್ತಿನ ಮನುಷ್ಯ, ಪ್ರಾಮಾಣಿಕ ವ್ಯಕ್ತಿ, ದಕ್ಷ ವ್ಯಕ್ತಿ, ಕರ್ತವ್ಯನಿಷ್ಠ, ಇಂಥ ಶ್ರಮಜೀವಿ ಎಲ್ಲವೂ ಇದೆ. ಆದರೆ ಅವನಿಗೆ ಮಾತಾಡೋ ರೀತಿನೇ ಗೊತ್ತಿಲ್ಲ. ಅವನ ಜೀವನ ಶೈಲಿನೇ ಸರಿ ಇಲ್ಲ. ಅವನೆಷ್ಟೇ ಒಳ್ಳೆಯ ಮನುಷ್ಯ ಇದ್ದಾನೆ, ಬಟ್ ಅವನ ಜೀವನ ಶೈಲಿನೇ ಸರಿ ಇಲ್ಲ. ಹೃದಯದೊಳಗೆ ಎಷ್ಟು ಪ್ರೀತಿ ಇದೆ, ಇಬ್ಬರ ಹೃದಯದೊಳಗೂ ಪ್ರೀತಿ ಇದೆ. ಆದರೆ ಅದನ್ನು ಅಭಿವ್ಯಕ್ತಿಪಡಿಸೋ ರೀತಿನೇ ಸರಿಯಾಗಿಲ್ಲ. ಅವರಿಗೆ ಅದನ್ನು ಅಭಿವ್ಯಕ್ತಿ ಮಾಡೋಕೆ ಬರ್ತಾ ಇಲ್ಲ, ಮಾತಾಡೋ ರೀತಿನೇ ಸರಿ ಇಲ್ಲ. ಇಬ್ಬರು ಪ್ರೀತಿ ಮಾಡಿದವರು ದೂರ ಆಗಬೇಕಾದಂಥ ಪ್ರಸಂಗ, ಕಹಿ ಪ್ರಸಂಗ. ದೂರ ಆದ ರೀತಿ ಸರಿ ಇಲ್ಲ. ದೂರ ಆಗಿದ್ದು ತಪ್ಪಲ್ಲ, ಅದು ಆಗಲೇಬೇಕಾಗಿತ್ತು. ದೂರ ಆಗಿದ್ದು ಸರಿಯೇ, ಬಟ್ ದೂರ ಆದ ರೀತಿ ಸರಿ ಇರಲಿಲ್ಲ. ಆ ರೀತಿ ಎಲ್ಲ ದೊಂಬೆ, ಜಗಳ, ತಾರಕಕ್ಕೇರಿ, ಆ ಮುಖ ಈ ಮುಖ ನೋಡ್ದೇನೆ ಈ ರೀತಿ ದೂರ ಆಗೋದು, ಅದು ಆ ರೀತಿ ಸರಿಯಲ್ಲ. ಹಿಂಗೆ ಅನೇಕ ದಿನನಿತ್ಯ ನಡೆಯೋ ಕೆಲಸ ಕಾರ್ಯಗಳಲ್ಲಿ ನಾವು ರೀತಿ 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 ಅನ್ನೋ ಒಂದು ಪದವನ್ನು ಬಳಸ್ತೀವಿ. ನೀತಿ, ರೀತಿ, ಶೈಲಿ. ಬರೀ ನೀತಿವಂತನಾಗಿದ್ದರೆ ನಾವು ಚೆನ್ನಾಗಿ ಬದುಕೋಕ್ಕಾಗಲ್ಲ. ನೀತಿಯ ಜೊತೆಗೆ ರೀತಿನೂ ಬೇಕಾಗ್ತದೆ. ರೀತಿ ರಿವಾಜ್ ಕಲೀರಿ, ಸ್ವಲ್ಪ ಪದ್ಧತಿಗಳನ್ನು ಅನುಸರಿಸ್ರಿ, ಸಂಸ್ಕಾರಗಳನ್ನು ಕಲೀರಿ ಹೇಳ್ತಿರ್ತೀವಿ ನಾವು ಮಕ್ಕಳಿಗೆ. ಬರೀ ಬಹಳ ಒಳ್ಳೆಯವನು ನಾನು, ಬಹಳ ಪ್ರಾಮಾಣಿಕ ನಾನು ಅಂದ್ಕೊಂಡು ಕೂತ್ರೆ ಬಹುಶಃ ದುರ್ಬಲ ವ್ಯಕ್ತಿಗಳಾಗ್ಬಿಡ್ತೀವಿ ಬಹಳ ಬೇಗ. ಎಷ್ಟೇ ಒಳ್ಳೆಯತನ, ಪ್ರಾಮಾಣಿಕತೆ ನಮ್ಮಲ್ಲಿದ್ದರೂ ಕೂಡ ಅದನ್ನು ನಿಭಾಯಿಸುವ ಸಾಮರ್ಥ್ಯ, ಚಾಕಚಕ್ಯತೆ, ಚಾಲಾಕಿತನ ಅವುಗಳ ಜೊತೆ ಈ ರೀತಿ ರಿವಾಜು ಸಂಸ್ಕಾರಗಳಿದ್ದಾಗ ಮಾತ್ರ ಆ ನಮ್ಮ ಪ್ರಾಮಾಣಿಕತೆ, ನಿಯತ್ತು, ನೀತಿ, ಬದ್ಧತೆ ಏನೆಲ್ಲ ಅದಾವಲ್ಲ ಅದಕ್ಕೆ ಬೆಲೆ ಬರೋದು. ಬರೀ ಅವನ್ನಷ್ಟೇ ಇಟ್ಕೊಂಡು ನಾ ರೀತಿ ಬಿಟ್ಟು ನಡೆದ್ರೆ ಬಹುಶಃ ಅವು ಚಲಾವಣೆಯೊಳಗಿಲ್ಲದಂಥ ನಾಣ್ಯಗಳಾಗಿ ಹೋಗ್ತವೆ. ಮಾತಿಗೆಲ್ಲ ಹೇಳ್ತಿರ್ತೀವಿ, ಅವನು ನಡೆಯೋ ರೀತಿ ಸರಿ ಇಲ್ಲ, ಅವನು ನೋಡೋ ರೀತಿ ಸರಿ ಇಲ್ಲ, ಅವನು ಆಡೋ ರೀತಿ ಸರಿ ಇಲ್ಲ, ಅವನು ಮಾತಾಡೋ ರೀತಿ ಸರಿ ಇಲ್ಲ, ಅವನು ಊಟ ಮಾಡೋ ರೀತಿ ಸರಿ ಇಲ್ಲ, ಅವನು ತಲೆ ಬಾಚ್ಕೊಳ್ಳೋ ರೀತಿ ಸರಿ ಇಲ್ಲ, ಅವಳು ಸೀರೆ ಉಟ್ಕೊಳ್ಳೋ ರೀತಿ ಸರಿ ಇಲ್ಲ, ಅವಳು ನಿಲ್ಲೋ ರೀತಿ ಸರಿ ಇಲ್ಲ, ಅವಳು ಎಲ್ಲದಕ್ಕೂ ರೀತಿ 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 ಅನ್ನೋ ಮಾತು ಕೇಳ್ತಿರ್ತೀವಲ್ಲ. ಆ ರೀತಿಗಳನ್ನು ಸೃಷ್ಟಿ ಮಾಡೋರು ಯಾರು? ಜನರು. ಊಟ ನಮ್ಮಿಚ್ಛೆ, ನೋಟ ಪರರಿಚ್ಛೆ ಅಂತ ಮಾತಿದೆ ಒಂದು. ಈ ರೀತಿ ರಿವಾಜುಗಳನ್ನು ನಾವು ಯಾವಾಗ ಕಲಿತೀವಿ ಅಂತಂದರೆ ಜನರ ಜೊತೆ ಬೆರೆತಾಗ, ಸಮಾಜಮುಖಿಯಾಗಿ ಬೆಳೆದಾಗ ಮಾತ್ರ ರೀತಿ ರಿವಾಜು ಸಂಸ್ಕಾರಗಳು ನಮಗೆ ಬರಲಿಕ್ಕೆ ಸಾಧ್ಯ. ನಾನು ಗುಬ್ಬಚ್ಚಿ ಥರ ನನ್ನ ಗೂಡಲ್ಲೇ ನಾನು ಇದ್ಕೊಂಡು ನನಗೆ ಹೆಂಗೆ ಬೇಕೋ ಹಂಗೆ ಬದುಕ್ತೀನಿ ಅಂತಂದರೆ ಅದು ಒಂದು ನಮೂನಿ ಸಮಾಜಕ್ಕೆ ನಾವು ವಿಮುಖವಾಗಿ ಬದುಕಬೇಕಾಗ್ತದೆ. ನಮ್ಮನ್ನು ಸೇರಿಸ್ಕೊಳ್ಳಲ್ಲ, ಅಥವಾ ನಾವು ಅಲ್ಲಿ ಬೆರೆಯೋದಿಲ್ಲ. ರೀತಿ ರಿವಾಜುಗಳು ನಮ್ಗೆ ಗೊತ್ತಿಲ್ಲ ಅಂದರೆ ಮದುವೆ ಮನೆಯೊಳಗೆ ಹೆಂಗೆ ನಡ್ಕೋಬೇಕು ಅನ್ನೋ ರೀತಿ ರಿವಾಜು ನಮ್ಗೆ ಗೊತ್ತಿರಬೇಕು. ಮಸಣದ ಮನೆಯೊಳಗೆ ಹೆಂಗೆ ನಡ್ಕೋಬೇಕು, ಸ್ಮಶಾನಕ್ಕೆ ಹೋದಾಗ ಹೆಂಗೆ ನಡ್ಕೋಬೇಕು, ದೇವಸ್ಥಾನಕ್ಕೆ ಹೋದಾಗ ಹೆಂಗೆ ನಡ್ಕೋಬೇಕು, ಮನೇಲಿದ್ದಾಗ ಹೆಂಗಿರಬೇಕು, ಎಲ್ಲಿದ್ದರೆ ಹೆಂಗೆ ನಮ್ಮ ರೀತಿ ನೀತಿ ವರ್ತನೆಗಳು ಇರಬೇಕು ಅನ್ನೋ ಪರಿಜ್ಞಾನ ಪ್ರತಿಯೊಬ್ಬನಿಗಿದ್ದಾಗ ಮಾತ್ರ ಆ ವ್ಯಕ್ತಿತ್ವಕ್ಕೆ ಒಂದು ಮೆರಗು ಅಂತ ಹೇಳ್ಬೋದು. ಕೋಟಿ ಗಳಿಸಿದ್ರೇನ್ರಿ, ಅದನ್ನು ಹೆಂಗೆ ಖರ್ಚು ಮಾಡ್ಬೇಕನ್ನೋ ರೀತಿಯೇ ಗೊತ್ತಿಲ್ಲ. ಕೋಟಿ ಕೊಟ್ಟು ಹೊರಗಡೆ ಕೊಟ್ಟು ಅದನ್ನು ಹೆಂಗೆ ವಾಪಸ್ ಪಡ್ಕೋಬೇಕು ಅನ್ನೋ ರೀತಿಯೇ ಗೊತ್ತಿಲ್ಲ. ದುಡ್ಡು ಕೊಟ್ಟು ಬಾಯಿಗೆ ಬಂದಂಗೆ ಮಾತಾಡಿಬಿಟ್ರೆ ಅದು ಬಹುಶಃ ರೀತಿ ಅನ್ನಿಸ್ಕೊಳ್ಳಲ್ಲ, ಪದ್ಧತಿ ಅನ್ನಿಸ್ಕೊಳ್ಳಲ್ಲ, ಸಂಸ್ಕಾರ ಅನ್ನಿಸ್ಕೊಳ್ಳಲ್ಲ. ಅದರಿಂದ ಮಾಡೋದು ಒಳ್ಳೆ ಕೆಲಸನೇ, ಬಹಳ ಒಳ್ಳೆ ಕೆಲಸ. ಮಾತಾಡೋದು ಮಾತ್ರ ಬಹಳ ಅಸಂಬದ್ಧವಾದ ಅವಾಚ್ಯ ಪದಗಳು, ಅಶ್ಲೀಲ ಪದಗಳು, ಇವೆಲ್ಲವನ್ನು ನೋಡಿದಾಗ ಅಯ್ಯೋ ಎಂಥ ಒಳ್ಳೆಯ ಮನುಷ್ಯ, ಅದಷ್ಟು ಧಾರಾಳಿ ಇದ್ದಾನೆ,
ಬಟ್ ನಾಲಿಗೆ ಮಾತ್ರ ಎಂಥದ್ದೂ ಇಲ್ಲಲ್ಲಪ್ಪ, ಈ ರೀತಿಯೇ ಸರಿ ಇಲ್ಲ, ಮಾತಾಡೋ ರೀತಿ ಒಂದು ಜನ ಮಾತಾಡಿಕೊಳ್ಳೋ ಮಟ್ಟಕ್ಕೆ ಕೆಲವೊಬ್ಬರು ವರ್ತನೆಗಳಿರ್ತಾವೆ. ಅದರಿಂದ ಮಾತಾಡಿದ್ರೆ ಹೋಯಿತು, ಮುತ್ತೊಡಿದ್ರೆ ಹೋಯಿತು. ನಮ್ಮ ರೀತಿ ರಿವಾಜುಗಳು ನಮ್ಮ ವ್ಯಕ್ತಿತ್ವದ ಮಾಪನಗಳು ಇರಲಿ. ನಮ್ಮೊಳಗೆ ಸಾಕಷ್ಟು ಮೌಲ್ಯವಂತರು ನಾವು, ಮೌಲ್ಯಗಳು ಇದ್ದಾವೆ. ಆ ಮೌಲ್ಯಗಳ ಜೊತೆ ಕೆಲವಷ್ಟು ನಮೂನೆಯ ರೀತಿ ನೀತಿಗಳನ್ನು, ಹೇಗೆ ಕೂದಲ ಇದೆ ತಲೆ ತುಂಬ ಅಂದಾಕ್ಷಣ ಅದು ಸುಂದರವಾಗಿ ಕಾಣಲ್ಲ ಮುಖ. ಅದನ್ನು ಯಾವ ರೀತಿ ಬಾಚ್ಕೋಬೇಕೋ ಬಾಚ್ಕೊಂಡು ನಮ್ಮ ಮುಖಕ್ಕೆ ಒಪ್ಪೋ ರೀತಿಯಲ್ಲಿ ಸೆಟ್ ಮಾಡ್ಕೊಂಡಾಗ ಮಾತ್ರ ಮುಖ ಸುಂದರವಾಗಿ ಕಾಣೋದು. ಇಲ್ಲ ಅಂತಂದರೆ ಎಷ್ಟು ಕೂದಲಿದ್ರೆ ಏನು ಪ್ರಯೋಜನ, ಬಾಚ್ಕೊಳ್ಳೋಕ್ಕೆ ಬರಲ್ಲ. ಎಷ್ಟು ಲಕ್ಷಾಂತರ ರೂಪಾಯಿ ಸೀರೆ ಇದ್ದೇನು ಪ್ರಯೋಜನ, ಉಟ್ಕೊಳ್ಳೋಕ್ಕೆ ಬರಲ್ಲ. ಹಿಂಗಾಗಿ ಕೂಡ್ತದೆ. ಆದ್ದರಿಂದ ಜೀವನ ಸುಂದರವಾಗಿರಬೇಕು ಅಂತಂದರೆ ನಮ್ಮ ಜೀವನ ಶೈಲಿ, ರೀತಿ ನೀತಿ, ನಮ್ಮ ವರ್ತನೆಗಳು ಕೂಡ ಅಷ್ಟೇ ಸುಂದರವಾಗಿರಬೇಕಾಗ್ತದೆ. ಆವಾಗ ಮಾತ್ರ ನಮ್ಮ ಬದುಕು ಸುಂದರ, ಸಹ್ಯ, ಸುಗಮವಾಗಿ ಸಾಗ್ತವೆ. ಈ ರೀತಿ ನೀತಿಗಳು ಒಳ್ಳೆಯವಿದ್ದಾಗ ಮಾತ್ರ. ಇವತ್ತಿನ ಜನರೇಷನ್ನಿಗೆ ಇದು ಯಾವುದು ಕಿವಿಯೊಳಗೆ ಹೋಗೋದಿಲ್ಲ. ಈ ರೀತಿ ನೀತಿ ಸಂಸ್ಕಾರ ಏನು ಮಾಡೋಣ, ಅವನು ತೊಗೊಂಡು ಏನು ಮಾಡೋದು. ಅವರು ಅವತ್ತು ಮೊಬೈಲ್ನ ಮುಳುಗಿರ್ತಾರೆ. ಗೇಮ್ಸ್ಗಳು ಅವರಿಗಂತೂ ವೆರಿ ಡೇಂಜರಸ್ ಟು ದೇರ್ ಲೈಫ್. ಅವರು ಯಾವತ್ತೂ ಮೊಬೈಲ್ನ ಮುಳುಗಿ ಪ್ರಪಂಚನೇ ಮರ್ತಾರೆ. ಪ್ರಪಂಚದ ಆಗು ಹೋಗುಗಳೇನು ಗೊತ್ತಿಲ್ಲ ಅವರಿಗೆ. ಹೆಂಗೆ ಬದುಕಬೇಕು ಕೇಳಿಸ್ಕೊಳ್ಳೋಕೆ ತಯಾರಿಲ್ಲ ಮಕ್ಕಳು. ಇಂಥವ್ರ ಮಧ್ಯೆ ಅಂಥವ್ರನ್ನ ಬೆಳೆಸೋ ಅಂಥದೇ ಪೇರೆಂಟ್ಸ್ಗಳ ಒಂದು ಕಡೆ. ಇವತ್ತಿನ ಪೇರೆಂಟ್ಸ್ಗಳು ಸ್ವಾರ್ಥಿಗಳು, ದುರಾಸೆಯವರು, ದುರ್ಬಲರು, ವಂಚಕರು, ಕಪಟಿಗಳು, ಮೋಸಗಾರರು. ಅಂಥ ಪೇರೆಂಟ್ಸ್ಗಳ ಮಕ್ಕಳು ಕೂಡ ಅದೇ ರೀತಿ ಬೆಳೀತಾರೆ. ಬೇರೆ ಇನ್ನೇನಾಗಲಿಕ್ಕೆ ಸಾಧ್ಯ. ಅದಕ್ಕೆ ರೀತಿ ನೀತಿ ಸಂಸ್ಕಾರಗಳು ಮನೆಯಿಂದಲೇ ಬರಬೇಕು. ಜನನಿ ತಾನೇ ಮೊದಲ ಗುರು, ಮನೆಯೇ ಮೊದಲ ಪಾಠಶಾಲೆ. ಅಲ್ಲಿಂದಲೇ ಬಂದು ಅವು ಪರಿಸರಕ್ಕೆ ಅನುಗುಣವಾಗಿ ಸನ್ನಿವೇಶಕ್ಕೆ ತಕ್ಕಂತೆ ವ್ಯಕ್ತವಾಗಬೇಕು ಹೊರಗಡೆ. ಆವಾಗ ಒಂದು ಮಗು ವ್ಯಕ್ತಿಯಾಗಿ ಶಕ್ತಿಯಾಗಿ ಬೆಳೆದು ದೇಶಕ್ಕೆ ಬೆನ್ನೆಲುಬಾಗಿ ನಿಲ್ಲಬಲ್ಲ. ಇಲ್ಲ ಅಂತಂದರೆ ಅವನೊಬ್ಬ ಕುಸಂಸ್ಕಾರ ಮಗುವಾಗಿ ಇವತ್ತು ನೋಡಬಾರದ್ದನ್ನು ನೋಡ್ತಾನೆ ಇದ್ದೀವಲ್ಲ ಅನುಕ್ಷಣ. ಸಣ್ಣ ಮಕ್ಕಳು ಸಹಿತ ಅದೆಂಥ ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ ಸಮಾಜದೊಳಗೆ. ಬಿಂದಾಸಾಗಿ, ಕಾನೂನಿನ ಅರಿವಿಲ್ಲ, ಭಯ ಇಲ್ಲ, ನಾಚಿಕೆ ಇಲ್ಲ, ಮಾನ ಮರ್ಯಾದೆ ಎಲ್ಲ ಬಿಟ್ಟು ತಮ್ಮ ತೃಷೆಯನ್ನು ತೀರಿಸ್ಕೊಳ್ಳೋಕ್ಕೆ, ತಮ್ಮ ಸ್ವಾರ್ಥವನ್ನು ಈಡೇರಿಸ್ಕೊಳ್ಳೋಕ್ಕೆ ಯಾರನ್ನು ಬೇಕಾದರೂ ಹೇಗೆ ಬೇಕಾದರೂ ಬಲಿ ತಗೊಳ್ಳುವಂಥ ಜನರೇಷನ್ ಮಧ್ಯ ನಾವು ಬದುಕಬೇಕಾಗಿದೆ. ಬಹಳ ಭಯಂಕರವಾಗಿದೆ, ಭಯಾನಕ ಕೂಡ ಆಗಿದೆ ನಮ್ಮ ದೇಶದ ಪರಿಸ್ಥಿತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ.